ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ PWD ಕ್ಲಾಸ್ 4 ಲೈಸೆನ್ಸ್ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರು ಈ ಪ್ರೊಕ್ಯುಮೆಂಟ್ ಅಥವಾ KPP ಪೋರ್ಟಲ್ದು ರಿಜಿಸ್ಟ್ರೇಷನ್ಸ್ ವಿತ್ ಡಿಜಿಟಲ್ ಸಿಗ್ನೇಚರ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಯಾರಾದ್ರೂ ನಮ್ಮ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಸೊ ಇಲ್ಲಿ ಜಾಯಿನ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗುವಂಥದ್ದು. ಸೊ ನೀವು ಜಾಯಿನ್ ಆದರೆ ನಿಮಗೆ ಟೆಂಡರ್ ಸಬ್ಮಿಷನ್ನು, ಅದೇ ರೀತಿ ಟೆಂಡರ್ ಪೇಮೆಂಟ್ಸು, ಆಮೇಲೆ ಯಾವ ರೀತಿ ಟೆಂಡರ್ ಹುಡುಕೋದು ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಜಾಯಿನ್ ಆದರೆ ಮಾತ್ರ ನೋಡಲಿಕ್ಕೆ ಸಿಗುತ್ತೆ. ಸೊ ಅದನ್ನು ಗೋಲ್ಡ್ ಮೆಂಬರ್ಶಿಪ್ ಅಂತ ಇದೆ. ಸೊ ಅದಕ್ಕೆ ನೀವು ಜಾಯಿನ್ ಆಗಿಬಿಟ್ಟು ಆ ವಿಡಿಯೋಗಳನ್ನು ನೀವು ನೋಡ್ಬೋದು. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ PWD ಕ್ಲಾಸ್ 4 ಲೈಸೆನ್ಸು ಯಾರ್ಯಾರು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅಂತ ಹೇಳಿದ್ರೆ, ಈಗ ರೀಸೆಂಟಲ್ಲಿ ಈಗ 1 or 2 ಮಂತ್ಸಲ್ಲಿ ಎಲ್ಲ ಡಾಕ್ಯುಮೆಂಟೇಷನ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ PWD ಕ್ಲಾಸ್ 4 ಲೈಸೆನ್ಸಿನ ತೊಗೊಳ್ಬೇಕು ಅಂದ್ಕೊಂಡಿರೋ ಅಂಥವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ನೋಡಿ ಲೋಕಸಭಾ ಇಲೆಕ್ಷನು ಆದಷ್ಟು ನಿಯರ್ ಇದೆ. ಇವತ್ತು ಡೇಟ್ ಬಂದುಬಿಟ್ಟು ಮಾರ್ಚ್ 7. ಸೊ ಇಲೆಕ್ಷನ್ನು ಏಪ್ರಿಲ್ ಎಂಡ್ ಅಥವಾ ಮೇ 1st or 2nd ವೀಕಲ್ಲಿ ಆಗುವಂಥ ಚಾನ್ಸಸ್ ಇದೆ. ಸೊ ಅದೇ ಕಾರಣಕ್ಕೆ ಕೋಡ್ ಆಫ್ ಕಂಡಕ್ಟು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅಂದರೆ ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನನಗನ್ಸಿರೋ ಪ್ರಕಾರ ಅಂದರೆ ಮಾರ್ಚ್ 3rd or 4th ವೀಕಲ್ಲಿ ಕೋಡ್ ಆಫ್ ಕಂಡಕ್ಟು ಅನೌನ್ಸ್ಮೆಂಟು ಆಗ್ಬೋದು. ಅದಕ್ಕೆ ಇನ್ನೂ ಯಾರು ಲೈಸೆನ್ಸಿಗೆ ಡಾಕ್ಯುಮೆಂಟೇಷನ್ ರೆಡಿ ಮಾಡ್ಕೊಂಡಿದ್ದೀರೋ, ಬ್ಯಾಂಕ್ ಸಾಲ್ವೆನ್ಸಿ, ಆಮೇಲೆ ನಿಮ್ಮದು ಇಂಜಿನಿಯರ್ ಸರ್ಟಿಫಿಕೇಟ್ಸು, ಅದೇ ರೀತಿ ವರ್ಕ್ ಡನ್ ಕನ್ಫರ್ಮೇಷನ್ನು, ಮಿಕ್ಕಿದ್ದೆಲ್ಲ ಏನು ಡಾಕ್ಯುಮೆಂಟ್ಸ್ ಏನು ನೀವು ರೆಡಿ ಮಾಡ್ಕೊಂಡಿದ್ದೀರೋ, ಸೊ ನೀವು ಆದಷ್ಟು ಬೇಗ 2 to 3 ಡೇಸಲ್ಲಿ ನೀವು ಆಫೀಸ್ ಮೀಟ್ ಆಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಬಿಟ್ಟು ಅವರು ಕೊಡುವಂಥ ಬ್ಯಾಂಕ್ ಚಲನ್ ಇರ್ತದೆ ಪೇಮೆಂಟ್ದು. ಸೊ ಅದನ್ನು ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ಆದಷ್ಟು ಬೇಗ ತುಂಬಿ. ಯಾಕಂದರೆ ನೀವು ಏನೇ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿದ್ರು ಅದು ವ್ಯಾಲಿಡ್ ಆಗೋಲ್ಲ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದಾದಮೇಲೆ ಅವ್ರೊಂದು ಚಲನ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಆ ಚಲನ್ನ ನೀವು ಸ್ಟೇಟ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ತುಂಬಿದರೆ ಮಾತ್ರ ಆ ದಿನವೇ ಕನ್ಫರ್ಮ್ ಆಗುತ್ತೆ ನಿಮ್ಮದು ಲೈಸೆನ್ಸ್ದು. ಸೊ ಅದಕ್ಕೆ ಹೇಳೋದು, ಯಾರ್ಯಾರು ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1 ರಿನ್ಯೂವಲ್ ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಿದ್ದೀರೋ, ಸೊ ಅವರು ನೀವು ಆದಷ್ಟು ಬೇಗ, ಅಂದರೆ ಈ ವೀಕ್ ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಪೂರ್ತಿ ಹಾಲಿಡೇ ಇರೋದ್ರಿಂದ 11 to ಅಂದರೆ ನೆಕ್ಸ್ಟ್ ವೀಕ್ 11 to 18, 19 ಒಳಗಡೆ ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ. ಚಲನ್ ತುಂಬಿ ಬ್ಯಾಂಕಿಗೆ ಹೋಗ್ಬಿಟ್ಟು ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ನೆಕ್ಸ್ಟ್ 2 ಮಂತು ನಿಮಗೆ ಏನು ಮಾಡೋಕ್ಕೂ ಬರೋದಿಲ್ಲ. ಸೊ ಡಾಕ್ಯುಮೆಂಟೇಷನ್ ಸಬ್ಮಿಟ್ ಆಗುತ್ತೆ, ಬಟ್ ಇಶ್ಯೂ ಅಂತೂ ಕೊಡೋಲ್ಲ ನಿಮ್ಗೆ, ಏನೂ ಕೂಡ ಇಶ್ಯೂ ಆಗಲ್ಲ, ಲೈಸೆನ್ಸ್ ಆಗಲಿ ಏನೇ ಆದರೂ ಕೂಡ. ಸೊ ಅದಕ್ಕೆ ಯಾರ್ಯಾರು ಲೈಸೆನ್ಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ, ಕ್ಲಾಸ್ 4 ಇರಲಿ, ಕ್ಲಾಸ್ 3 ಇರಲಿ, ಕ್ಲಾಸ್ 2 ಇರಲಿ, ಕ್ಲಾಸ್ 1 ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಚಲನ್ ತುಂಬಿ ಬ್ಯಾಂಕಿಗೆ ಹೋಗ್ಬಿಟ್ಟು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ಏನು ತೊಂದರೆ ಇಲ್ಲ, ಯಾಕಂದರೆ ಆ ಡೇಟೇ ಕನ್ಸಿಡರ್ ಆಗೋದು. ಅದೇ ಕಾರಣಕ್ಕೆ ಇದೊಂದು ಸಣ್ಣ ಮಾಹಿತಿ ತಿಳ್ಕೊತೀನಿ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.